ಪಕ್ಕ ಏನಾದ್ರು ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ. ಗೈಸ್ ಇಲ್ಲಿ ನೋಡಿ ಹೇಗ್ ಬರ್ತದ ಗಾಡಿಗಳು ಉದ್ದಕ್ಕೆ ಮನೆಗ್ ಬರ್ತೀಯಾರೆಲ್ಲ ಮದ್ವೆಗೆ. ಬರ್ರಿ ಗೈಸ್ ಮಳೆ ಹೆವಿ ಆಯ್ತು ಗೈಸ್, ಹೆವಿ ಮಳೆ ಬರ್ತೈತೆ ನೋಡಿ ಗೈಸ್. ನಮ್ಮಲ್ಲಿ ಏನ್ ಟ್ರಾಫಿಕ್ ಯಾವ ಲೆವೆಲ್ಗೆ ಐತೆ ಇಲ್ಲ ನೋಡ್ರಿ. ಇವಾಗ ಮುಗೀತು. ಡೋಂಟ್ ಗೋ ಫಾಸ್ಟ್, ಗೋ ಪ್ಲೀಸ್ ಸ್ಲೋ. ಫುಲ್ ಇಂಗ್ಲಿಷ್, ವರ್ಸ್ಟ್ ಇಂಗ್ಲಿಷ್. ಎಲ್ಲದಕ್ಕೂ ನಾಯಿಗೆ ಹಚ್ಬಿಡ್ತೀನಿ ನಾಯಿ ಅಂತಾನೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್ ನಾವೆಲ್ಲರೂ ಇವತ್ತು ಕಾರಲ್ಲಿ ಇದೇನಿದು ಡೈರಿ ಮಿಲ್ಕ್ ತಿನ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ ನಮ್ಮ ಅಣ್ಣನ ಮದುವೆ ಇದೆ ಅಂತ. ಸೊ ಚಿಕ್ಕಮಂಗ್ಳೂರಿಗೆ ನಾವು ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗ್ಬಿಟ್ಟು ಸಖತ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿ ಹೊರಡ್ತಿದ್ದೀವಿ. ಸೊ ಕಾರ್ ತಂದಂಗಿಂದ ನಾವು ಎಲ್ಲೇ ಈಚೆ ಹೋಗ್ತಾ ಇದ್ರು ಒಂದು ಭಾಳ ಫಾಲೋ ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಇದು ಚಡ್ಡಿ. ನನ್ನ ತಮ್ಮಂದು ಇವನಂತರೂ ನನ್ನ ಪ್ಯಾಂಟ್ ಹಾಕೊಂಡ್ರು ತೆಗಿಯೋ ಚಡ್ಡಿ ಹಾಕೋ ಅಂತಾನೆ. ಪ್ಯಾಂಟ್ ಹಾಕೊಂಡಿದ್ದೆ, ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮ ಏನು ಕಮ್ಮಿ ಅನ್ಕೊಂಡ್ರ, ಪ್ಯಾಂಟ್ ಹಾಕೊಂಡಿದ್ದೆ, ಚಡ್ಡಿ ಹಾಕ್ಸಿದ್ದೆ, ಶರ್ಟ್ ಹಾಕೊಂಡಿದ್ದೆ, ಟಿ ಶರ್ಟ್ ಹಾಕ್ಸಿದ್ದೆ. ಕೊಡಲ್ಲ ತಿಂದಿದ್ದೀರಾ ಎಲ್ರು. ಒಂದು ದೊಡ್ಡ ತಮ್ಮ ನನ್ನ ತಮ್ಮ, ಅದರಲ್ಲಿ ಎಲ್ರಿಗೂ ಎರಡೆರಡು ಹಂಚಿದ್ದೀನಿ, ಎಲ್ರಿಗೂ ಪಾಲ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದೈತೆ. ನಾನು ಒಂದು ತಿಂದೆ, ಇನ್ನೊಂದು ಉಳಿಸ್ಕೊಂಡಿದ್ದೀನಿ. ಜಿಮ್ಮಿಗೆ ಹೋಗ್ತಿದ್ದೀನಿ, ತಿನ್ಬಾರ್ದು, ಬಟ್ ಆದ್ರೆ ನಾನು ಏನು ಫಾಲೋ ಮಾಡಲ್ಲ. ಆದ್ರೂ ಕೊಡಲ್ಲ, ಅದು ಸುಮ್ಮನೆ ತಿಂತಾ ಇರ್ತೀನಿ. ಅವ್ನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ಅದು ಅವನಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಎಲ್ಲದಕ್ಕೂ ನಾಯಿಗೆ ಹಚ್ಬಿಡ್ತೀನಿ ನಾಯಿ ಅಂತಾನೆ. ಗೈಸ್ ಪೈಪ್ ಲೈನ್ ಇಂದ ಗೋರ್ಮೆಂಟ್ ಸರ್ಕಲ್ ಹತ್ರ ಬಂದ್ವಿ. ಇಲ್ಲಿ ನಿಂತ ಜಾಗದಲ್ಲೇ ಒಂದು 20 ನಿಮಿಷ ನಿಂತ್ಕೊಂಡ್ಬಿಟ್ವಿ. ಯಾಕಂದ್ರೆ ಆ ಲೆವೆಲಿಗೆ ಟ್ರಾಫಿಕ್ ಐತೆ. ಇದು ನಮ್ದೇ ಅಲ್ವಾ ಕಾರ್, ಅದಕ್ಕೆ ಇದು ನಮ್ದೇ ಅಷ್ಟೇ ಇಲ್ಲ. ಗೈಸ್ ನಮ್ಮಲ್ಲಿ ಏನ್ ಟ್ರಾಫಿಕ್ ಯಾವ ಲೆವೆಲಿಗೆ ಐತೆ ಇಲ್ಲ ನೋಡ್ರಿ. ಇವಾಗ ಐ ಕ್ಯಾಮ್ರಾ ಅಲ್ಲ, ನಾವು ಅಲ್ಲಿ ನಿಂತ್ಕೊಂಡಿದ್ವಲ್ಲ, ನಮ್ ಹಿಂದೆ 1-1.5 ಕಿಲೋಮೀಟರ್ ನಿಂತ್ಕೊಂಡಿರೋದು ಗಾಡಿಗಳು. ಯಪ್ಪ ಮುಂದೆ ವ್ಲಾಗಿಂಗ್ ಮುಗೀತಿ ಇಲ್ಲಿಗೆ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುಡಿ ಬಾಯ್ ಹೇಳು. ನಿನ್ ವಿಡಿಯೋಗೆ ಎಂಡ್ ಮಾಡೋಣ ಇವಾಗ. ಬಾಯ್, ಗುಡ್ ನೈಟ್ ಗೈಸ್. ಮಕ್ಕಳ್ರಿ ಗೈಸ್ ಅಷ್ಟೇ. ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ವಿ. ಮನೇಲಿ ತಿನ್ಕೊಂಡ್ ಬಂದಿದ್ವಿ, ಬಟ್ ಆದ್ರೂ ಮತ್ತೊಂದ್ಸರಿ ತಿನ್ನೋಣ ಅಂತ. ಇವನ್ ಇಡ್ಲಿ ವಡ, ನಮ್ಮಮ್ಮ ಇಡ್ಲಿ, ನಾನು ಪಲಾವ್ ತಗೊಂಡಿದ್ದೀನಿ. ನಮ್ಮಕ್ಕ ವೆಜ್ ಫ್ರೈಡ್ ರೈಸ್ ಹೇಳೋಳೆ, ಬಟ್ ಅವ್ಳು ಮಾಡ್ಕೊಡ್ಬೇಕು, ಲೇಟ್ ಆಗುತ್ತೆ. ಅದಕ್ಕೆ ಅಲ್ಲ, ನೀನೇ ಲೇಟು. ನೀನ್ ಮಾಡೋದೆಲ್ಲ ಲೇಟು, ಅದಕ್ಕೆ ನಿನಗೆ ಲೇಟು. ನಮ್ಮೆಲ್ಲ ಮಾಡಿ ರೆಡಿ ಇಟ್ಟಿರ್ತಾರೆ, ತಗೊಂಡು ಹಾಕಿ ಕೊಟ್ಬಿಡ್ತಾರೆ. ನಾವು ಇವಾಗ ಕಡೂರು ಬೀರೂರಿಂದ ಹೋಗ್ಬೋದು, ಬಟ್ ಅದು ತುಂಬ ದೂರ ಆಗುತ್ತೆ. ಹಂಗಾಗಿ ಹಾಸನಿಂದ ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ. ಮಳೆ ಬರ್ತೈತೆ, ಮಳೆ ಬರ್ತೈತೆ, ಗ್ಲಾಸ್ ಮೇಲೆ ಒಂದೊಂದು ಹನಿ ಬಂದು ಬೀಳ್ತೈತೆ. ಮಳೆ ಬಚ್ಚಿದ್ರ ಹಾ ಚೆನ್ನಾಗಿ ಬಂದೆ. ಓಯ್ ಮಳೆ ನಿಂತ ಮೇಲೆ ನಾವು ಬಂದಿರೋದು. ಗೈಸ್ ಬರ್ಬೇಕಾದ್ರೆ ಅನ್ಕೊಂಡ್ ಬಂದಿದ್ವಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಚೂರು ಲೇಟ್ ಆಗಿ ಬಂದ್ಬಿಟ್ವಿ ಅನ್ಸುತ್ತೆ. ಬೇಗ ಬಂದಿದ್ರೆ ಒಳ್ಳೆ ಮಳೆಯಲ್ಲಿ ಒಳ್ಳೆ ಸಾಂಗ್ ಹಾಕೊಂಡು ಹೋಗ್ಬೋದಿತ್ತು. ಟೋಲ್ ಪ್ಲಾಜಾ 1 ಕಿಲೋಮೀಟರ್. ಏನು ಇದು ಹಾಸನ್ ರೋಡಲ್ಲಿ ಎಷ್ಟು ಬರ್ತದ ಮಾರೆ ಟೋಲು? 30 ಕಿಲೋಮೀಟರ್ ಒಂದೊಂದು ಟೋಲ. 20 ಕಿಲೋಮೀಟರ್ ಹೆವಿ ಟೋಲ್ ಐತಿ ಮಾರ್ಯ. ನಮ್ಮೂರ್ ಸೈಡು ಎಷ್ಟು ತಗೊಂಡಿಲ್ಲ ಮಾರ್ಯ. 60, 70 ರೂಪಾಯಿ ಕಟ್ಟಾಗ್ತೈತಿ. ಹೋಗ್ಲಿ ಬಿಡಿ. ಗೈಸ್ ಟ್ರಾಫಿಕ್ ಫುಲ್ ಆಗೈತೆ, ಅದಕ್ಕೆ ಗಾಡಿಗಳು ಇಲ್ಲಿಲ್ಲ ಯೂಟರ್ ಹೊಡ್ಕೊತಾರೆ. ಹೊಡ್ರೆ ಅವನ ನಮ್ದು ತಿರ್ಸ್ಕಂತ ಗಾಡಿ. ಇವನ್ 4 ಬಿಡ್ತಾನ ತಗೊಂಡ್ಬಿಟ್ಟ. ಏನಿಲ್ಲ, ಪ್ರಾಬ್ಲಮ್ ಆಗೈತೆ. ಟ್ರಾಫಿಕ್ ಸರ್, ಟ್ರಾಫಿಕ್. ಅದಕ್ಕೆ ಒಂದ್ ವೇ ಹೋಯ್ತೀವಿ. ಗೈಸ್ ಯಾರು ಫಾಲೋ ಮಾಡ್ಬಿಡಿ ಆಯ್ತಾ. ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ತಗೊಂತಿದೀವಿ ಅಷ್ಟೇ. ಗೈಸ್ ಇಲ್ಲಿ ನೋಡಿ ಹೇಗ್ ಬರ್ತದ ಗಾಡಿಗಳು ಉದ್ದಕ್ಕೆ ಮನೆಗ್ ಬರ್ತೀಯಾರೆಲ್ಲ ಮದ್ವೆಗೆ. ಬರ್ರಿ ಹೆಂಗೆ ಎಲ್ಲ ಯೂಟರ್ನ್ ತಗೊಂತವ್ರು ನೋಡಲ್ಲಿ. ಅಲ್ಲೊಂದ್ 2-3 ಹೋದ್ವು, ಅದಕ್ಕೆ
ಅವು ಯಾವ ಅಲ್ಲೇ ಮನೆಗೆ ಹೋಗ್ತಿದ್ವನ ಇದೆಲ್ಲ ಈ ಕಡೆನೆ ಬರ್ತವ್ರೆ. ಟ್ರಾಫಿಕ್ ಇರಬಾರ್ದಂತೆ. ಬೆಂಗಳೂರಲ್ಲಿ ಬೇರೆ ಆಪ್ಷನ್ ಇಲ್ಲ, ಒಯ್ಲೇಬೇಕು. ಬಟ್ ಇಲ್ಲಿ ಆಪ್ಷನ್ ಐತೆ. ಸೊ ಅದಕ್ಕೆ ಒಂಚೂರು ಒಂದ್ ಮೇಲೆ ಒಯ್ತಾ ಇದ್ದೀವಿ. ಒಂದು ಅರ್ಧ ಕಿಲೋಮೀಟರ್ ಐತೆ ಅಷ್ಟೇ. ಏನು ವಿಷಯ ಅಂತ ಮುಂದೋಗಿ ನೋಡ್ಬೇಕು. ಮೇ ಬಿ ಪಕ್ಕ ಏನಾದ್ರು ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ನೋಡು, ಇಲ್ಲಿಂದಾನೆ. ಸ್ಲೋ ಹೋಗು, ಡೋಂಟ್ ಗೋ ಫಾಸ್ಟ್, ಗೋ ಪ್ಲೀಸ್ ಸ್ಲೋ. ಫುಲ್ ಇಂಗ್ಲಿಷ್, ವರ್ಸ್ಟ್ ಇಂಗ್ಲಿಷ್, ಮರ್ಯಾದೆ ಹಾಳು. ಹೆಂಗ್ ಬರ್ತಾವ ಅಣ್ಣ, ಪ್ಲೀಸ್ ಗೋ ಸೈಡ್ ಪ್ಲೀಸ್. ಹೋದ ಏನಾದ್ರೂ ಆಕ್ಸಿಡೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಹಾಸನ ಹೈವೇ ತುಂಬಾ ಆಕ್ಸಿಡೆಂಟ್ ಆಗ್ತಿದೆ ಇತ್ತೀಚೆಗೆ. ಎಲ್ಲ ಹೆಂಗ್ ತಕೊಂತಾರ ನೋಡಿಲಿ. ಓಯ್ ಕ್ರೈನ್ ಹೋಗ್ತೈತಮ್ಮ, ಕ್ರೈನ್ ಹೋಗ್ತೈತೆ ಪಕ್ಕ. ಯಾವ್ದ ಗಾಡಿ ಏನೋ ಆಗಿರುತ್ತೆ. ಅಲ್ಲಿ ಹೋಯ್ತೈತಲ್ಲ ಹಿಂದೆ. ಅಲ್ಲಿ ನೋಡು ಟ್ರಾಫಿಕ್. ಕ್ರೈನ್ ಅಕ್ಕ, ಕ್ರೈನು ಅಂದ್ರೆ ಇದು ಗಾಡಿ ಎತ್ತಿ ಸೈಡಿಗೆ ಇಡೋದು. ಯಾರು ಇಲ್ಲ ಇಲ್ಲಿ ನೋಡ್ರಿ, ಹೆಬ್ಬಳ ಸಿಗ್ನಲ್ ಆಗೈತಲ್ಲ ಇದು. ಹೆಬ್ಬಳನಾದ್ರೂ ಬೇಕಿದ್ ಎದಕ್ಕೂ ಬೇಡ, ಹಂಗಾಗೈತೆ. ಸ್ಲೋ ಹೋಗ್ಬಿಡ್ತು. ಅಣ್ಣ ಒಂದ್ ನಿಮಿಷ ಗೊತ್ತಾ? ಸಾರಿ ಇಲ್ಲಿ ಅಲ್ಲ, ನಮಗೆ ಕೆಲಸ ಆಗ್ಬೇಕಾದ್ರೆ ಸಾರಿನೂ ಕೇಳ್ಬೇಕು, ಬೇರೆ ಆಪ್ಷನ್ ಇಲ್ಲ. ತಗೋಬೇಕು, ಹೋಯ್ತಾ ಇರ್ಬೇಕು. ಗೈಸ್ ಇಲ್ಲಿ ಏನ್ ಗೊತ್ತಾ ವಿಷಯ, ಎಂತದಾಗಿಲ್ಲ. ಇಲ್ಲಿ ಟರ್ನಿಂಗ್ ಇದೆ, ಹಿಂಗೆ ಗಾಡಿಗಳು ಬರುತ್ತೆ, ಸ್ಟ್ರೈಟ್ ಗಾಡಿಗಳು ಬರುತ್ತೆ, ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ. ಹಂಗಾಗಿ ಇಲ್ಲಿ 4 ಸೈಡಿಂದ ಗಾಡಿಗಳು ಬರೋದಕ್ಕೆ ಒಂದೇ ಸ್ಪಾಟ್ಗೆ ಜಾಮ್ ಆಗ್ಬಿಟ್ಟೈತೆ. ಅದು ಪ್ರಾಬ್ಲಮ್ ಇಲ್ಲಿ. ನಾವು ಅನ್ಕೊಂಡಿದ್ದು ಏನೋ ಆಕ್ಸಿಡೆಂಟ್ ಆಗೋಯ್ತು ಅನ್ಕೊಂಡಿದ್ವಿ. ಈ ಒನ್ ವೇಲಿ ನಾವು ಒಬ್ಬರೇ ಹೋಗ್ತಲ್ಲ, ನಮ್ಮ ಹಿಂದೆ ನಮ್ಮ ಮುಂದೆ 106 ಜನ ಹೋಯ್ತವ್ರೆ. ಏನಿಲ್ಲ ಅಂದ್ರೆ ಒಂದು ಎಷ್ಟು ಗಾಡಿಗಳು ಐತೋ ಗೊತ್ತಿಲ್ಲ. ಹಿಂದೆ ಅಂತೂ ಹೆವಿ ಐತೆ, ಕಾಣ್ತತಾ? ಹೆವಿ ಐತೆ, ತುಂಬ ಗಾಡಿಗಳು, ಹೆವಿ ಗಾಡಿಗಳು. ಮತ್ತು ಆಮೇಲೆ ನಾವು ಒನ್ ವೇಲ್ ಹೋಗ್ತಿದ್ವಿ ಅಂತ ನಮ್ಗೆ ಬೈಯಕ್ಕೆ ಹೋಗ್ಬೇಡ್ರಿ. ತುಂಬ ಜನ ಹೋಯ್ತಾರೆ, ಅದಕ್ಕೆ ನಾವು ಹೋಯ್ತೀವಿ. ಇದು ಆರ್ಯ ಅಣ್ಣನ್ ಕಾರಿನ ಡ್ಯಾಶ್ ಕ್ಯಾಮ್ರಾ. ಕೋಇನ್ಸಿಡೆನ್ಸ್ ಆಗಿ ಅಲ್ಲಿ ಸಿಕ್ಬಿಟ್ಟಿದ್ವಿ. ಇದ್ರ ಎದುರುಗಡೆ ಇರೋ ಡಿಸೈರ್ ಗಾಡಿ ನಮ್ದೇನೆ ಗೈಸ್. ಈಗಿನೂ ನಮ್ಮ ಎದುರುಗಡೆ ಆರ್ಯ ಅಣ್ಣನ ಗಾಡಿನೂ ಪಾಸ್ ಆಗೋಯ್ತು. ನಾವು ಅವ್ರದ್ದು ಹೌದಾ ಅಲ್ವಾ ಅಂತಂದೇಳಿ ನೋಡ್ತಾ ಇದ್ವಿ. ಆಮೇಲೆ ಅಣ್ಣನೇ ಫೋನ್ ಮಾಡ್ದಾವೆ, ನಾನೇ ಕಣ ಅಂತ. ನನ್ನ ತಮ್ಮ ಹೇಳ್ತಾ ಇದ್ದ, ಅಣ್ಣ ಆರ್ಯ ಅಣ್ಣಂದ ಅಣ್ಣ SP ಅಂತ ಬ್ಯಾಕ್ ಸೈಡ್ ಬರ್ಸಿರಲ್ಲ, ಅದನ್ನ ನೋಡಿ ಅವ್ರದ್ದೇ ಗಾಡಿ ಅಂತ. ನಾನು ಹೌದಾ ಅಲ್ಲ ಅಂತ ಕನ್ಫರ್ಮ್ ಫೋನ್ ಮಾಡೋಣ ಅಂತ ತೆಗೆದೆ. ಅಷ್ಟರಲ್ಲಿ ಅವರೇ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಓಕೆನಾ, ಅಷ್ಟೇ. ಆಮೇಲೆ ಬಿಡ್ತು ಗೈಸ್. ಹೊಡೆದ ಎಷ್ಟು ಮಿಸ್ಸು. ಅಲ್ಲಿ ಏನು ಟ್ರಾಫಿಕ್ ಇತ್ತಲ್ಲ, ಫುಲ್ ಕ್ಲಿಯರ್ ಮಾಡ್ಕೊಂಡು ಅದನ್ನ ಪಾಸ್ ಮಾಡ್ಕೊಂಡು ಬಂದ್ವಿ. ಕ್ಲಿಯರ್ ಆಗಿಲ್ಲ, ಹಂಗೆ ಐತೆ. ಬಟ್ ನಾವು ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ವಿ. ಇನ್ನೊಂದು 100 ಮೀಟರ್ನ ಬಂದಿದ್ದೀವಿ ಅಷ್ಟೇ. ಹೋಯ್ತಾ ಇದೀವಿ ಬಸ್. ಗೈಸ್ ಮಳೆ ಹೆವಿ ಆಯ್ತು ಗೈಸ್, ನಿಜವಾಗ್ಲೂ ಹೆವಿ ಮಳೆ ಬರ್ತೈತೆ ನೋಡಿ ಗೈಸ್. ಮಳೆ ಬರ್ತೈತೆ ಗೈಸ್, ಸಕ್ಕತ್ತಾಗೈತೆ. ಅವನು ಹೆವಿ ಫಾಸ್ಟ್ ಬರ್ತೈತೆ ಮಳೆ. ಇಲ್ಲಿ ನೋಡಿ, ಚಿಕ್ಕಮಂಗ್ಳೂರು ಮಳೆ ಜಾಸ್ತಿ ಅಂತಾರಲ್ಲ. ಬೆಂಗಳೂರಲ್ಲಿ ಬಿಸಿಲಲ್ಲಿ ಬರ್ತಾ ಒಂದು ಆಸೆ ಇಟ್ಕೊಂಡ್ ಬಂದಿದ್ವಿ, ಆಂದವೇ ಮಳೆ ಬರ್ಲಪ್ಪ, ತುಂಬಾ ಖುಷಿ ಆಗುತ್ತೆ ಅಂತ. ಬಂದ್ಬಿಡ್ತು. ಓ ಮೈ ಗಾಡ್, ಕ್ರೇಜಿ ಗೈಸ್, ಕ್ರೇಜಿ. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾವಾಗಲಿ ನಾವೇ ಅಂತಲ್ಲ, ಯಾರೇ ಆಗ್ಲಿ, ಮಳೆ ಬಂದ್ರೆ ಒಳ್ಳೆ ಫೀಲ್ ಬರುತ್ತೆ. ಅದೇ ಫೀಲ್ ಇವಾಗ ನಮಗ್ ಬರ್ತಾ ಇರೋದು. ವೆಲ್ಕಮ್ ಟು ಚಿಕ್ಕಮಂಗಳೂರು ಗೈಸ್. ಅಷ್ಟೇನು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ನಮ್ಮ ಅಣ್ಣ ಮದುವೆ ಚೌಟ್ರಿಗೂ ರೀಚ್ ಆಗ್ಬಿಟ್ವಿ. ಅಂದ್ರೆ ಅರ್ಧ ಕಿಲೋಮೀಟರ್ ಐತೆ. ಇಲ್ಲಿ ನೋಡಿ, ಜಸ್ಟ್ 300 ಮೀಟರ್ಸ್. ಬರ್ತಿದ್ದಂಗೆ ಚಿಕ್ಕಮಂಗ್ಳೂರು ನಮ್ಮನ್ನ ಸ್ವಾಗತ ಮಾಡ್ತಿದೆ, ಮಳೆಯಿಂದ ಸ್ವಾಗತ ಮಾಡ್ತಾ ಇದೆ. ಓ ಮೈ ಗಾಡ್, ಚಿಕ್ಕಮಂಗ್ಳೂರೇ ಮಳೆಗೆ ಫೇಮಸ್ಸು. ಒಂಥರ ವೆದರ್ ಕೂಲ್ ಆಗಿರುತ್ತೆ. ಬೆಂಗಳೂರ ಉರ್ಕೊಂಡ್ ಸಾಯ್ತಿದ್ವಿ, ಇಲ್ಲಿ ಬಂದ್ಬಿಟ್ವಿ ಗೈಸ್. ಇಲ್ಲಿ ನೋಡಿ ಚೌಟ್ರಿ. ನಮ್ಮ ಅಣ್ಣ ಫೋನ್ ಮಾಡಿ ಈತವನೇ ಬಾರೋ ಬೇಗ ಅಲ್ಲಿ ಅಂತ. ಓ ನಮ್ಮ ಮನೆ ಬಂದ ಫೋನ್ ಮಾಡ್ದ. ಇಲ್ಲೇ ಪಾರ್ಕ್ ಮಾಡ್ತಿದ್ವಿ, ಕಾರ್ ಪಾರ್ಕ್ ಮಾಡ್ತಿದ್ವಿ. ಕಾರ್ ಪಾರ್ಕ್ ಮಾಡ್ತಾ ಇದೀವಿ. ನಮ್ಮ ಅಣ್ಣ ಮದುವೆ ಆಗ್ತಿರೋ ಚೌಟ್ರಿ ನೋಡಿ ಹೆಂಗಿದೆ. ಅಕ್ಕನ್ ಕ್ರೇಜಿ ಅನ್ಕೊಳ್ಳಿ, ಸಕ್ಕತ್ತಾಗಿ ಮಾಡೋನೆ. ಹೆವಿ ಬ್ಯುಸಿ ಆಗೋನೆ, ಅದಕ್ಕೆ ಮಾತಾಡ್ಸ್ಲಿಲ್ಲ. ಏನೋ ಫೋಟೋಶೂಟ್ ಎಲ್ಲ ಮಾಡ್ತವ್ರೆ. ಸೊ ಹಂಗ ಇವಾಗ ಸದ್ಯಕ್ಕಾಗಲ್ಲ, ಆಮೇಲೆ ಮಾತಾಡ್ಸ್ತೀನಿ. ಇವಾಗ ರೂಮಿಗೆ ಶಿಫ್ಟ್ ಆಗ್ಬೇಕು ಗೈಸ್. ಮಳೆ ಬೇರೆ ಸಿಕ್ಕಾಮಟೆ ಬರ್ತೈತೆ. ಓಕೆ, ಎಲ್ರೂ ಕರ್ಕೊಂಡು ಮೇಲೆ ಹೋಗೋಣ. ರೂಮ್ ಇದೆ, ರೂಮ್ ಒಳಗೆ ಸೇರ್ಕೋಬೇಕು ಇವಾಗ ಹೋಗಿ. ಎಂಟ್ರೆನ್ಸಲ್ಲಿ ಒಂದು ಮಿರರ್ ಹಾಕವ್ರೆ, ಸಖತ್ತಾಗಿ ಕಾಣ್ತೈತೆ. ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ. ಅದೇ ಬಂದಾಯ್ತು, ನಾನು ಮಸ್ತಾಗಿ ರೆಡಿ ಆಯಿತು. ಹಿಂದ್ಗಡೆ ನೋಡಿ, ಇವರೇ ನಮ್ಮ ಅಭಿ ಅಣ್ಣ, ನಮ್ಮ ಅಣ್ಣ ಇವರು. ಅಣ್ಣ ಆರಾಮ? ಏನು ಸಮಾಚಾರ?
ಮದುವೆ ಗಂಡಪ್ಪ ಸಕ್ಕತ್ತಾಗ ಗೈಸ್. ಹಿಂಗೆ ನೋಡ್ರಿ ಔಟ್ಫಿಟ್ ನೋಡ್ರಿ ಹೆಂಗೆ ಕಾಣ್ತಾ ಇದೆ ಸಕ್ಕತ್. ನಮ್ಮ ಅದಕ್ಕೆ ಅಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ಮತ್ತೆ ಅಣ್ಣ ಸಮಾಚಾರ ಆರಾಮ? ಚಿಕ್ಕಮಂಗ್ಳೂರು ಹುಲಿ ಗೈಸ್ ಇವರು. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಏನ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಾ ಇರೋದು ಇವ್ರು ಫಸ್ಟ್ ಟೈಮು. ಇವನ್ ಯಾರೂ ಬಂದಿಲ್ಲ ಫ್ಯಾಮಿಲಿಯವರು, ಇವರೇ ಫಸ್ಟ್ ಟೈಮ್. ಆಯ್ತು ಮತ್ತೊಂದು ಸರಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಬಾಯ್ಸ್. ಆಗಲೇ ನೋಡಿದ್ರಲ್ಲ ನಮ್ಮ ಅಣ್ಣನ ಮಾತಾಡ್ಸಿದ್ದೆ. ಅದಾದಮೇಲೆ ಏನು ಫಸ್ಟ್ ಟೈಮ್ ಒಂದು ಸತಿ ರಿಸೆಪ್ಷನ್ ಏನು ನೈಟ್ ಹೊತ್ತು ಮಾಡ್ತಾರಲ್ಲ ಅದು ಮುಗೀತು. ಹೋಗಿ ಎಲ್ಲರೂ ಊಟ ಮಾಡಿದ್ದು ಆಯಿತು, ಮನೆಯವರೆಲ್ಲರೂ ಹೋಗಿ ಮಲ್ಕೊಂಡಿದ್ದು ಆಯಿತು. ನಾನು ವಿಡಿಯೋ ಎಡಿಟಿಂಗ್ ನಾಳೆ ಅಪ್ಲೋಡ್ ಮಾಡೋದಕ್ಕೋಸ್ಕರ ಈಚೆ ಬಂದಿದ್ದೀನಿ. ಎಲ್ಲಪ್ಪ ಅಂದರೆ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಹತ್ರ ಇಲ್ಲೇ ಇದೆ. ಸೊ ಇಲ್ಲೇ ನಾನು ಗಾಡಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ. ಟೈಮ್ ಆಲ್ರೆಡಿ 12 ಗಂಟೆಗೆ ಇನ್ನು 3 ನಿಮಿಷ ಕಮ್ಮಿ ಇದೆ. ಓಕೆ ಬಾಯ್ಸ್, ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸೊ ಇವತ್ತು ನಮ್ಮ ಅಣ್ಣನ ಮದುವೆ, ಜೊತೆಗೆ ನಿತ್ಯಶ್ರೀ ಅವ್ರದ್ದು ಬರ್ಡೇ. ಮಂಡ್ಯದಲ್ಲಿ ಒಬ್ಬರು ಕ್ರಿಯೇಟರ್ ಇದ್ದಾರಲ್ಲ ಅವ್ರದ್ದು. ಒಂದೇ ದಿನ ಇವರಿಬ್ರದ್ದು ಬಂದುಬಿಟ್ಟೈತೆ. ಸೊ ಏನಂದರೆ ನಾನು ಒಂದು ಸ್ಟೋರಿ ಹಾಕಿದ್ದೆ, ನೀವು ನೋಡಿರ್ತೀರ. ಅವ್ರ ಬರ್ಡೇ ವಿಶ್ ಮಾಡಿದ್ದೆ. ಅವಾಗ ಒಂದು ಸಾಂಗ್ ಹಾಕಿದ್ದೆ. ತುಂಬಾ ಅರ್ಥಪೂರ್ಣವಾಗಿ ನಾನು ಹಾಕ್ಬೇಕಂತ ಸ್ಪೆಷಲಿ ಹುಡುಕಿ ಹಾಕಿದ್ದೆ. ಅದನ್ನು ಏನಕ್ಕಪ್ಪ ಅಂದರೆ ಅದರಲ್ಲಿರೋ ಲಿರಿಕ್ಸ್ ಬಗ್ಗೆ ಹೇಳ್ತೀನಿ ಫಸ್ಟ್. ನಾನು ಏನು ಹಾಕಿದ್ದೆ ಅಂತ, ಸೀರೆ ಉಟ್ಟ ನವಿಲು ನೀನು ದೃಷ್ಟಿ ಆಗಬಹುದೇ ಏನು ಅಂತೇಳಿ ಎಕ್ಸಾಕ್ಟ್ ಗೊತ್ತಿಲ್ಲ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸೊ ಅದನ್ನು ಹಾಕಿದ್ದು. ಸೊ ಏನಕ್ಕೆ ಅಂತ ಹೇಳಿದ್ರೆ ಅದು ಅವರಿಗೆ ಆ ಸಾಂಗ್ ಅವರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಪರ್ಸನಲಿ ನಾನು ನನ್ನ ಬಗ್ಗೆ ಹೇಳೋದಾದರೆ, ನಾವು ಹಳ್ಳಿ ಸೈಡ್ನಿಂದ ಬಂದಿರೋರು ಆಗಿರೋದ್ರಿಂದ, ಮಿಡಲ್ ಕ್ಲಾಸಿಂದ ಬಂದಿರೋದ್ರಿಂದ ಯಾವುದೇ ಹೆಣ್ಮಗು ಆಗಲಿ ನಮಗೆ ಒಳ್ಳೆ ಥರ ಬಟ್ಟೆಗಳು ಹಾಕ್ಕೊಂಡ್ರೆ, ಐ ಮೀನ್ ಫುಲ್ಲು ಯಾವುದೇ ಆಗಲಿ, ಸೀರೆ ಆಗಲಿ, ಡ್ರೆಸ್ ಆಗಲಿ, ಏನೇ ಆಗಲಿ, ಸ್ವಲ್ಪ ಮೈ ಮುಚ್ಕೊಂಡು ಆ ಥರ ಎಲ್ಲ ಯಾರೇ ಆಗಿರಲಿ ಆ ಥರ ಬಟ್ಟೆ ಹಾಕೋರು ಕಂಡ್ರೆ ತುಂಬಾ ಖುಷಿ ಆಗ್ತಾರೆ. ಒಂದು ಒಳ್ಳೆ ಗೌರವ ಕೊಡ್ತೀವಿ ನಾವು. ನಮಗೆ ಸಖತ್ ಇಷ್ಟ ಆಗುತ್ತೆ. ಅದು ಹಳ್ಳಿ ಸೈಡಿಂದ ಬಂದಿರೋರಿಗೆ ಅದು ರಿಲೇಟ್ ಆಗುತ್ತೆ ಅಷ್ಟೇ. ಸೊ ಯಾವ ಥರ ಏನು ಬಟ್ಟೆ ಹಾಕ್ತಾರೆ ಅದು ಅವ್ರವ್ರ ಪರ್ಸ್ನಲ್, ಅದನ್ನು ನಾವು ಕೇಳೋಕ್ಕೆ ಹೋಗಲ್ಲ. ಆ ಥರ ಕೇಳೋದಾದರೆ ಭಾಳ ಕಷ್ಟ ಆಗುತ್ತೆ. ಏನೇ ಆದರೂ ಹೌದು, ಅವ್ರವ್ರ ಖುಷಿ, ಅವ್ರವ್ರ ಕಷ್ಟ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಬಟ್ ನಮಗೆ ಏನಿಷ್ಟ ಆಗುತ್ತೆ ನಾವು ಅದನ್ನು ಹೇಳ್ಕೊಬೋದು. ನನಗೆ ನಿತ್ಯಶ್ರೀ ಅವರು ಹಾಕುವಂಥ ಬಟ್ಟೆ ಸೆನ್ಸು ನನಗೆ ಸಖತ್ ಇಷ್ಟ. ಅಂದರೆ ಅವ್ರು ಯಾವಾಗೂ ಚೆನ್ನಾಗಿರೋದೇ ಹಾಕ್ತಾರೆ, ಯಾವಾಗೂ ಹೊಸ ಹೊಸದೇ ಹಾಕ್ತಾರೆ, ತುಂಬ ಖರ್ಚು ಮಾಡ್ತಾರೆ. ಅದಲ್ಲ, ಅವ್ರು ಏನು ಹಾಕ್ತಾರೆ, ಯಾವ ಥರ ಹಾಕ್ತಾರೆ, ನನಗೆ ಅದು. ನಾನು ಒಂದು ಚಡ್ಡಿ ಬನಿಯನ್ನು ಹಾಕೊಂಡು ಓಡಾಡೋದಕ್ಕಿಂತ ನಾನು ಶರ್ಟ್ಗಳು ಹಾಕೊಂಡು ಓಡಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಾನು ಆ ಥರ ಹೇಳ್ತಾ ಇರೋದು ನಿಮಗೆ. ಸೊ ಅದಕ್ಕೆ ಅವ್ರು ಉಡೋವಂಥ ಬಟ್ಟೆ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಯಾರಿಗೇನಂತ ಗೊತ್ತಿಲ್ಲ. ನಾನು ಅವರಿಂದ ಏನೇ ಎಕ್ಸ್ಪೆಕ್ಟ್ ಮಾಡ್ಕೊಂತಂತೂ ಹೇಳ್ತಾ ಇಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಅವ್ರಿಗೆ ಆ ಥರ ಹೇಳ್ಬೋದಿತ್ತು ಅಂದರೆ ಹೇಳ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳ್ಬೋದಿತ್ತು. ಇದುವರೆಗೂ ಇವತ್ತೊಂದು ಟೈಮ್ ಬಂತು, ಒಂದು ಬರ್ಡೇ ಅವ್ರದ್ದಿತ್ತು, ಜೊತೆ ನಮ್ಮ ಅಣ್ಣ ಮದುವೆ ಇತ್ತು, ನಾವು ಈಚೆ ಬಂದಿದ್ವಿ, ಫ್ರೀಯಾಗಿದ್ದೆ. ಸೊ ನನ್ನ ಮನದಾಳದ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನಂಥವ್ರು ಇನ್ನೂ ಎಷ್ಟು ಜನ ನೀವು ಹಾಕೋ ಬಟ್ಟೆಗಳನ್ನ ನೋಡಿ ಖುಷಿ ಪಡ್ತಾರೆ, ಎಷ್ಟು ಜನ ಇನ್ಸ್ಪೈರ್ ಆಗ್ತಾರೆ, ನಾವು ಅದನ್ನು ನೋಡ್ಬೇಕಾಗತ್ತೆ. ಇಷ್ಟ ಅಂತೇಳಿ ನಾನು ಹೇಳ್ತಾ ಇರೋದು. ದಯವಿಟ್ಟು ಯಾರೂ ನಮ್ಗೆ ಅವ್ರ ಜೊತೆ ಏನೂ ಸಂಬಂಧ ಕಟ್ಟಕ್ಕೆ ಹೋಗಬೇಡಿ. ಅವ್ರು ಹಾಕೋ ಬಟ್ಟೆ ನಮಗಿಷ್ಟ. ಸೊ ದಾಟ್ಸ್ ಇಟ್, ಮತ್ತೇನಿಲ್ಲ. ಮೇ ಬಿ ನಾಳೆ ನಮ್ಮ ಊರಿಗೆ ಹೋಗ್ಬೋದು. ಇನ್ನೊಂದೇನು ಗೊತ್ತಾ, ನಮಗೆ ಚಿಕ್ಕಮಂಗ್ಳೂರು ತುಂಬ ದೂರ ಅಲ್ಲ. ಬೆಂಗಳೂರಿಂದ ಜನಗಳು ಹುಡುಕೊಂಡು ಬರ್ತಾರೆ ಚಿಕ್ಕಮಂಗ್ಳೂರಿಗೆ. ನಾವೇ ದರಿದ್ರ ನನ್ನ ಮಕ್ಕಳು ಊರ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟು ಇನ್ನೂ ಬಂದಿಲ್ಲ. ನಮ್ಮೂರಿನಿಂದ ಜಸ್ಟ್ 60 ಕಿಲೋಮೀಟರ್ ಗೈಸ್, ಅಷ್ಟೇ. 60 ಕಿಲೋಮೀಟ್ರು ಇಲ್ಲಿ ಬಂದಿರೋದೇ ಇದು 3ನೇ ಸತಿಯೇನೋ ಅಷ್ಟೇ. ಸೊ ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅಂದರೆ ಒಬ್ಬೊಬ್ಬನೇ ಬರೋಕ್ಕೆ ಏನೋ ಒಂಥರ ಅನ್ಸೋದು. ಇನ್ಮೇಲೆ ಹೆಂಗೆ ಅಂತ ಹೇಳಿದ್ರೆ ಮಳೆಗಾಲ ಸ್ಟಾರ್ಟ್ ಆಗಲಿ, ಆಮೇಲೆ ನೆತ್ತಾಕಂದು ಸುಮ್ಮ ಬರ್ತಾ ಇರೋದೇ. ಚಿಕ್ಕಮಂಗ್ಳೂರು ನಮ್ಮ ತವ್ರ ಮನೆ ಮಾಡ್ಕೊಂಬಿಡೋದು ಅವಾಗ. ಚಿಕ್ಕಮಂಗ್ಳೂರಿಂದ ಬರೀ 60 ಕಿಲೋಮೀಟ್ರ್ ನಮ್ಮೂರು. ಸೊ ಇಲ್ಲೇ ನಾವು ಬಂದಿರಲಿಲ್ಲ. ಬೆಂಗಳೂರಿಂದ ತುಂಬ ಜನ ಬರ್ತಾರೆ, ನಮ್ಮ ಹುಡುಗರೆಲ್ಲ ಎಷ್ಟು ಜನ ಬರ್ತಾರೆ ಗೊತ್ತಾ. ಸೊ ಚಿಕ್ಕಮಂಗ್ಳೂರಿಂದ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ ತಿಳಿಸಿ, ಚಿಕ್ಕಮಂಗ್ಳೂರು ನಾವು ಅಂತ. ಮುಗೀತು ಗುರು, ನಮ್ಮ ಅಣ್ಣ ಹಳ್ಳಕ್ಕೆ ಬಿದ್ದುಬಿಟ್ಟ. ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಿದ್ದ, ಇನ್ಮೇಲೆ ಅವ್ರ ಹೆಂಡತಿ ಹೇಳಿದ ಮಾತು ಕೇಳಬೇಕು.